ರಾಜ್ಯ ರಾಜಕೀಯ ವಲಯದಲ್ಲಿ ವಾಚ್ ವಾರ್ ತಾರಕಕ್ಕೇರಿದೆ. ಈಗ ಕಾರ್ಟಿಯಾರ್ ವಾಚ್ ದಾಖಲೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಬಿಡುಗಡೆ ಮಾಡಿದ್ದಾರೆ. ಕಾರ್ಟಿಯಾರ್ ವಾಚ್ ದಾಖಲೆ ಬಿಡುಗಡೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಒಂದು ಕಡೆ ಅಫಿಡವಿಟ್ ಸಲ್ಲಿಕೆ ಮಾಡುವಾಗ ಈ ವಾಚನ್ನು ಮೆನ್ಷನ್ ಮಾಡಿಲ್ಲ ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಲೋಕಾಗೆ ಸಲ್ಲಿಸಿರುವ ದಾಖಲೆ ಅಫಿಡವಿಟ್ ದಾಖಲೆ ಕೂಡ ಬಿಡುಗಡೆ ಮಾಡಿದ್ದಾರೆ. ಈಗ ಛಲವಾದಿ ನಾರಾಯಣ ಸ್ವಾಮಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಬಾಯಿ ತೇವಲಿಗಾಗಿ ಮನಸ್ಸಿಗೆ ಬಂದಂತೆ ಸುಳ್ಳು ಹೇಳಬೇಡಿ, ಇದು ನಿಮಗೆ ಘನತೆ ತರೋದಿಲ್ಲ, ನಾನು ಪಾರದರ್ಶಕ ವ್ಯಕ್ತಿ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ನನಗೆ ಮತ್ತು ಸಿಎಂಗೆ ಇಷ್ಟದ ವಾಚ್ ಕಟ್ಟಿಕೊಳ್ಳುವ ಯೋಗ್ಯತೆ ಇಲ್ವಾ ಅಂತ ಛಲವಾದಿ ನಾರಾಯಣ ಸ್ವಾಮಿಗೆ ಡಿಸಿಎಂ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಮ ಅಧಿಕಾರ ಜವಾಬ್ದಾರಿ ವಿವೇಕದಿಂದ ಇರಬೇಕು ಅಂತ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಅದಕ್ಕೆ ಸಂಬಂಧಪಟ್ಟಂಗೆ ದಾಖಲೆ ಬಿಡುಗಡೆ ಮಾಡಿ ಈಗ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಒಂದಿಷ್ಟು ಆಕ್ರೋಶಭರಿತವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂತ ಮಾಡಿದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ನಾನು ಅವ್ರದ್ದು ಫಸ್ಟ್ ಉತ್ತರ ಕೊಟ್ಕೊಳ್ಳಿ ಸಾಕು. ಇನ್ನು ಛಲವಾದಿ ನಾರಾಯಣ ಸ್ವಾಮಿ ಅವರು ಏನು ಆರೋಪ ಮಾಡ್ತಾ ಇದ್ರಲ್ಲ, ಕಾರ್ಟಿಯರ್ ವಾಚಿನ ಒಂದು ದಾಖಲೆ ಸಲ್ಲಿಕೆ ಮಾಡಿಲ್ಲ ಅಂತ, ಅದೇ ವಾಚನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕಟ್ಕೊಂಡು ಬಂದಿದ್ದಾರೆ. ಇದು ಕಾರ್ಟಿಯರ್ ವಾಚು, ಸಾಕಷ್ಟು ದುಬಾರಿಯಾಗಿರುವಂತಹ ವಾಚು. ಈ ಹಿಂದೆ ಸಿಎಂ ಸಿದ್ದರಾಮಯ್ಯನವರ ಕೈಯಲ್ಲಿದ್ದಂತಹ ಒಂದು ವಾಚ್ ಬಗ್ಗೆನೂ ಸಾಕಷ್ಟು ವಿವಾದಗಳು ಎಬ್ಬಿದ್ವು. ಇದಾದ ಮೇಲೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕಾರ್ಟಿಯರ್ ವಾಚ್ ವಿಚಾರ ಬಿಜೆಪಿಯವರ ಕೆಂಗಣ್ಣಿಗೆ ಈಗ ಗುರಿಯಾಗಿತ್ತು. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಒಂದಿಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡಿ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಬಾಯಿ ತೆವಲಿಗೆ ಬಾಯಿಗೆ ಬಂದಂಗೆ ಮಾತಾಡಬೇಡಿ, ಇದು ನಿಮಗೆ ಘನತೆ ತರೋದಿಲ್ಲ, ನಾನು ಪಾರದರ್ಶಕವಾದಂತಹ ವ್ಯಕ್ತಿ, ನನಗೆ ಮತ್ತು ಸಿಎಂಗೆ ಇಷ್ಟದ ವಾಚ್ ಕಟ್ಕೊಳ್ಳುವಂತಹ ಯೋಗ್ಯತೆ ಇಲ್ವಾ ಅಂತ ಛಲವಾದಿ ನಾರಾಯಣ ಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಪ್ರಶ್ನೆ ಮಾಡಿದ್ದಾರೆ. ಮತ್ತೊಂದು ಕಡೆ ದಾಖಲೆ ಕೂಡ ಈಗ ಬಿಡುಗಡೆಯನ್ನು ಮಾಡಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಈ ವಾಚ್ ವಾರ್ ಸಾಕಷ್ಟು ತಾರಕಕ್ಕಿರ್ತದೆ. ಅದಾದಮೇಲೆ ಬಿ ಜೆ ಪಿ ನಾಯಕರ ವಿರುದ್ಧವಾಗಿಯೂ ಕೂಡ ಈಗ ಸಂತೋಷ್ ಲಾಡ್ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದರು. ಮೋದಿಯವರು ದಿನಕ್ಕೆ 3 ಸಲ ಅವ್ರ ಕಾಸ್ಟ್ಯೂಮ್ ಚೇಂಜ್ ಮಾಡ್ತಾರೆ, ಅದ್ರ ಬಗ್ಗೆ ಯಾಕೆ ನೀವು ಪ್ರಶ್ನೆ ಮಾಡಲ್ಲ? ಈ ರೀತಿಯಾದಂತಹ ಒಂದಿಷ್ಟು ಈ ರಾಜಕೀಯ ನಾಯಕರ ಒಂದು ಕಾಸ್ಟ್ಯೂಮ್ ಇರ್ಬೋದು, ಅವ್ರು ಕಟ್ಟುವಂಥ ವಾಚ್ ಇರ್ಬೋದು, ಅದು ಒಂದು ಕಡೆ ಈಗ ಜಿದ್ದಾಜಿದ್ದಿಗೆ ಕಾರಣ ಆಗ್ತಾ ಇದೆ.